ವಿಶ್ವವಿಖ್ಯಾತ ಹಂಪಿಗೆ ಹೋಗ್ತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಮಳೆಯಿಂದ ಈ ಒಂದು ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳಬಹುದು. ಏನೋ ವಿಶ್ವವಿಖ್ಯಾತ ಹಂಪಿಗೆ ಕಮಲಾಪುರ ಮೂಲಕವಾಗಿ ಹೋಗ್ತಕ್ಕಂತಹ ರಸ್ತೆಯ ದುಸ್ಥಿತಿ ಇದು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ದೊಡ್ಡದಾದಂತಹ ತೆಗ್ಗು, ಮತ್ತೊಂದು ಕಡೆ ಈ ಭಾಗದಲ್ಲಿ ಕಲ್ಲುಗಳನ್ನ ಹಾಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಪಾಯ ಉಂಟಾದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಗಮನಿಸಬಹುದು, ವಾಹನ ಸವಾರರು ಯಾವ ನಿಟ್ಟಿನಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಇಡೀ ಕಮಲಾಪುರ ಊರ ಚರಂಡಿ ನೀರು ಈ ರಸ್ತೆ ಮೇಲೆ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ತಿಂಗಳುಗಳಾದ್ರೂ ಕೂಡ ಈ ಒಂದು ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಹೆಚ್ಚು ಪ್ರಮಾಣದಲ್ಲಿ ಈ ನೀರು ನಿಂತಷ್ಟು ಈ ರಸ್ತೆಯನ್ನ ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂತಹ ಕೆಲಸವನ್ನ ಸಂಬಂಧಪಟ್ಟಂತಹ ಇಲಾಖೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರ್ದೈವ ಅಂತಾನೆ ಹೇಳ್ಬೋದು. ಈ ಹಂಪಿಗೆ ಸಾಕಷ್ಟು ಪ್ರವಾಸಿಗರು ಓಡಾಡ್ತಾರೆ, ಬೇರೆ ಬೇರೆ ಕಡೆಯಿಂದನೂ ಕೂಡ ಹಂಪಿಗೆ ಬರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ರಸ್ತೆಯನ್ನ ಸರಿಪಡಿಸ್ಬೇಕು ಅಂತಕ್ಕಂತಹ ಒಂದು ಆಗ್ರಹ ಈ ಭಾಗದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದಾದ್ರೆ, ಮತ್ತೊಂದು ಕಡೆ ಈ ರಸ್ತೆಯನ್ನ ಯಾವಾಗ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲದ ಸಂಗತಿಯಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಗೆ ಹೋಗ್ತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಮಳೆಯಿಂದ ಈ ಒಂದು ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳ್ಬೋದು. ಏನೋ ವಿಶ್ವವಿಖ್ಯಾತ ಹಂಪಿಗೆ ಕಮಲಾಪುರ ಮೂಲಕವಾಗಿ ಹೋಗ್ತಕ್ಕಂತಹ ರಸ್ತೆಯ ದುಸ್ಥಿತಿ ಇದು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ದೊಡ್ಡದಾದಂತಹ ತೆಗ್ಗು, ಮತ್ತೊಂದು ಕಡೆ ಈ ಭಾಗದಲ್ಲಿ ಕಲ್ಲುಗಳನ್ನ ಹಾಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಪಾಯ ಉಂಟಾದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಗಮನಿಸಬಹುದು, ವಾಹನ ಸವಾರರು ಯಾವ ನಿಟ್ಟಿನಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಇಡೀ ಕಮಲಾಪುರ ಊರ ಚರಂಡಿ ನೀರು ಈ ರಸ್ತೆ ಮೇಲೆ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ತಿಂಗಳುಗಳಾದ್ರೂ ಕೂಡ ಈ ಒಂದು ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಹೆಚ್ಚು ಪ್ರಮಾಣದಲ್ಲಿ ಈ ನೀರು ನಿಂತಷ್ಟು ಈ ರಸ್ತೆಯನ್ನ ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂತಹ ಕೆಲಸವನ್ನ ಸಂಬಂಧಪಟ್ಟಂತಹ ಇಲಾಖೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರ್ದೈವ ಅಂತಾನೆ ಹೇಳ್ಬೋದು. ಈ ಹಂಪಿಗೆ ಸಾಕಷ್ಟು ಪ್ರವಾಸಿಗರು ಓಡಾಡ್ತಾರೆ, ಬೇರೆ ಕಡೆಯಿಂದನೂ ಕೂಡ ಹಂಪಿಗೆ ಬರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ರಸ್ತೆಯನ್ನ ಸರಿಪಡಿಸ್ಬೇಕು ಅಂತಕ್ಕಂತಹ ಒಂದು ಆಗ್ರಹ ಈ ಭಾಗದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದಾದ್ರೆ, ಮತ್ತೊಂದು ಕಡೆ ಈ ರಸ್ತೆಯನ್ನ ಯಾವಾಗ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲದ ಸಂಗತಿಯಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಗೆ ಹೋಗ್ತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಮಳೆಯಿಂದ ಈ ಒಂದು ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳ್ಬೋದು. ಏನೋ ವಿಶ್ವವಿಖ್ಯಾತ ಹಂಪಿಗೆ ಕಮಲಾಪುರ ಮೂಲಕವಾಗಿ ಹೋಗ್ತಕ್ಕಂತಹ ರಸ್ತೆಯ ದುಸ್ಥಿತಿ ಇದು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ದೊಡ್ಡದಾದಂತಹ ತೆಗ್ಗು, ಮತ್ತೊಂದು ಕಡೆ ಈ ಭಾಗದಲ್ಲಿ ಕಲ್ಲುಗಳನ್ನ ಹಾಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಪಾಯ ಉಂಟಾದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಗಮನಿಸಬಹುದು, ವಾಹನ ಸವಾರರು ಯಾವ ನಿಟ್ಟಿನಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಇಡೀ ಕಮಲಾಪುರ ಊರ ಚರಂಡಿ ನೀರು ಈ ರಸ್ತೆ ಮೇಲೆ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ತಿಂಗಳುಗಳಾದ್ರೂ ಕೂಡ ಈ ಒಂದು ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಹೆಚ್ಚು ಪ್ರಮಾಣದಲ್ಲಿ ಈ ನೀರು ನಿಂತಷ್ಟು ಈ ರಸ್ತೆಯನ್ನ ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂತಹ ಕೆಲಸವನ್ನ ಸಂಬಂಧಪಟ್ಟಂತಹ ಇಲಾಖೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರ್ದೈವ ಅಂತಾನೆ ಹೇಳ್ಬೋದು. ಈ ಹಂಪಿಗೆ ಸಾಕಷ್ಟು ಪ್ರವಾಸಿಗರು ಓಡಾಡ್ತಾರೆ, ಬೇರೆ ಕಡೆಯಿಂದನೂ ಕೂಡ ಹಂಪಿಗೆ ಬರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ರಸ್ತೆಯನ್ನ ಸರಿಪಡಿಸ್ಬೇಕು ಅಂತಕ್ಕಂತಹ ಒಂದು ಆಗ್ರಹ ಈ ಭಾಗದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದಾದ್ರೆ, ಮತ್ತೊಂದು ಕಡೆ ಈ ರಸ್ತೆಯನ್ನ ಯಾವಾಗ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲದ ಸಂಗತಿಯಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಗೆ ಹೋಗ್ತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಮಳೆಯಿಂದ ಈ ಒಂದು ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳ್ಬೋದು. ಏನೋ
ವಿಶ್ವವಿಖ್ಯಾತ ಹಂಪಿಗೆ ಕಮಲಾಪುರ ಮೂಲಕವಾಗಿ ಹೋಗ್ತಕ್ಕಂತಹ ರಸ್ತೆಯ ದುಸ್ಥಿತಿ ಇದು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ದೊಡ್ಡದಾದಂತಹ ತೆಗ್ಗು, ಮತ್ತೊಂದು ಕಡೆ ಈ ಭಾಗದಲ್ಲಿ ಕಲ್ಲುಗಳನ್ನ ಹಾಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಪಾಯ ಉಂಟಾದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಗಮನಿಸಬಹುದು, ವಾಹನ ಸವಾರರು ಯಾವ ನಿಟ್ಟಿನಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಇಡೀ ಕಮಲಾಪುರ ಊರ ಚರಂಡಿ ನೀರು ಈ ರಸ್ತೆ ಮೇಲೆ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ತಿಂಗಳುಗಳಾದ್ರೂ ಕೂಡ ಈ ಒಂದು ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಹೆಚ್ಚು ಪ್ರಮಾಣದಲ್ಲಿ ಈ ನೀರು ನಿಂತಷ್ಟು ಈ ರಸ್ತೆಯನ್ನ ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂತಹ ಕೆಲಸವನ್ನ ಸಂಬಂಧಪಟ್ಟಂತಹ ಇಲಾಖೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರ್ದೈವ ಅಂತಾನೆ ಹೇಳ್ಬೋದು. ಈ ಹಂಪಿಗೆ ಸಾಕಷ್ಟು ಪ್ರವಾಸಿಗರು ಓಡಾಡ್ತಾರೆ. ಬೇರೆ ಬೇರೆ ಕಡೆಯಿಂದನೂ ಕೂಡ ಹಂಪಿಗೆ ಬರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ರಸ್ತೆಯನ್ನ ಸರಿಪಡಿಸ್ಬೇಕು ಅಂತಕ್ಕಂತಹ ಒಂದು ಆಗ್ರಹ ಈ ಭಾಗದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದಾದ್ರೆ, ಮತ್ತೊಂದು ಕಡೆ ಈ ರಸ್ತೆಯನ್ನ ಯಾವಾಗ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲದ ಸಂಗತಿಯಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಗೆ ಹೋಗ್ತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಮಳೆಯಿಂದ ಈ ಒಂದು ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳಬಹುದು. ಏನೋ ವಿಶ್ವವಿಖ್ಯಾತ ಹಂಪಿಗೆ ಕಮಲಾಪುರ ಮೂಲಕವಾಗಿ ಹೋಗ್ತಕ್ಕಂತಹ ರಸ್ತೆಯ ದುಸ್ಥಿತಿ ಇದು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ದೊಡ್ಡದಾದಂತಹ ತೆಗ್ಗು, ಮತ್ತೊಂದು ಕಡೆ ಈ ಭಾಗದಲ್ಲಿ ಕಲ್ಲುಗಳನ್ನ ಹಾಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಪಾಯ ಉಂಟಾದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಗಮನಿಸಬಹುದು, ವಾಹನ ಸವಾರರು ಯಾವ ನಿಟ್ಟಿನಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಇಡೀ ಕಮಲಾಪುರ ಊರ ಚರಂಡಿ ನೀರು ಈ ರಸ್ತೆ ಮೇಲೆ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ತಿಂಗಳುಗಳಾದ್ರೂ ಕೂಡ ಈ ಒಂದು ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಹೆಚ್ಚು ಪ್ರಮಾಣದಲ್ಲಿ ಈ ನೀರು ನಿಂತಷ್ಟು ಈ ರಸ್ತೆಯನ್ನ ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂತಹ ಕೆಲಸವನ್ನ ಸಂಬಂಧಪಟ್ಟಂತಹ ಇಲಾಖೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರ್ದೈವ ಅಂತಾನೆ ಹೇಳ್ಬೋದು. ಈ ಹಂಪಿಗೆ ಸಾಕಷ್ಟು ಪ್ರವಾಸಿಗರು ಓಡಾಡ್ತಾರೆ. ಬೇರೆ ಬೇರೆ ಕಡೆಯಿಂದನೂ ಕೂಡ ಹಂಪಿಗೆ ಬರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ರಸ್ತೆಯನ್ನ ಸರಿಪಡಿಸ್ಬೇಕು ಅಂತಕ್ಕಂತಹ ಒಂದು ಆಗ್ರಹ ಈ ಭಾಗದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದಾದ್ರೆ, ಮತ್ತೊಂದು ಕಡೆ ಈ ರಸ್ತೆಯನ್ನ ಯಾವಾಗ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲದ ಸಂಗತಿಯಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಗೆ ಹೋಗ್ತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಮಳೆಯಿಂದ ಈ ಒಂದು ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳ್ಬೋದು. ಏನೋ ವಿಶ್ವವಿಖ್ಯಾತ ಹಂಪಿಗೆ ಕಮಲಾಪುರ ಮೂಲಕವಾಗಿ ಹೋಗ್ತಕ್ಕಂತಹ ರಸ್ತೆಯ ದುಸ್ಥಿತಿ ಇದು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ದೊಡ್ಡದಾದಂತಹ ತೆಗ್ಗು, ಮತ್ತೊಂದು ಕಡೆ ಈ ಭಾಗದಲ್ಲಿ ಕಲ್ಲುಗಳನ್ನ ಹಾಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಪಾಯ ಉಂಟಾದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಗಮನಿಸಬಹುದು, ವಾಹನ ಸವಾರರು ಯಾವ ನಿಟ್ಟಿನಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಇಡೀ ಕಮಲಾಪುರ ಊರ ಚರಂಡಿ ನೀರು ಈ ರಸ್ತೆ ಮೇಲೆ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ತಿಂಗಳುಗಳಾದ್ರೂ ಕೂಡ ಈ ಒಂದು ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಹೆಚ್ಚು ಪ್ರಮಾಣದಲ್ಲಿ ಈ ನೀರು ನಿಂತಷ್ಟು ಈ ರಸ್ತೆಯನ್ನ ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂತಹ ಕೆಲಸವನ್ನ ಸಂಬಂಧಪಟ್ಟಂತಹ ಇಲಾಖೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರ್ದೈವ ಅಂತಾನೆ ಹೇಳ್ಬೋದು. ಈ ಹಂಪಿಗೆ ಸಾಕಷ್ಟು ಪ್ರವಾಸಿಗರು ಓಡಾಡ್ತಾರೆ. ಬೇರೆ ಬೇರೆ ಕಡೆಯಿಂದನೂ ಕೂಡ ಹಂಪಿಗೆ ಬರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ರಸ್ತೆಯನ್ನ ಸರಿಪಡಿಸ್ಬೇಕು ಅಂತಕ್ಕಂತಹ ಒಂದು ಆಗ್ರಹ ಈ ಭಾಗದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದಾದ್ರೆ, ಮತ್ತೊಂದು ಕಡೆ ಈ ರಸ್ತೆಯನ್ನ ಯಾವಾಗ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲದ ಸಂಗತಿಯಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಗೆ ಹೋಗ್ತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಮಳೆಯಿಂದ ಈ ಒಂದು ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳ್ಬೋದು. ಏನೋ ವಿಶ್ವವಿಖ್ಯಾತ ಹಂಪಿಗೆ ಕಮಲಾಪುರ ಮೂಲಕವಾಗಿ ಹೋಗ್ತಕ್ಕಂತಹ ರಸ್ತೆಯ ದುಸ್ಥಿತಿ ಇದು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ದೊಡ್ಡದಾದಂತಹ ತೆಗ್ಗು,
ಮತ್ತೊಂದು ಕಡೆ ಈ ಭಾಗದಲ್ಲಿ ಕಲ್ಲುಗಳನ್ನ ಹಾಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಪಾಯ ಉಂಟಾದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಗಮನಿಸಬಹುದು ವಾಹನ ಸವಾರರು ಯಾವ ನಿಟ್ಟಿನಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಇಡೀ ಕಮಲಾಪುರ ಊರ ಚರಂಡಿ ನೀರು ಈ ರಸ್ತೆ ಮೇಲೆ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ತಿಂಗಳುಗಳಾದ್ರೂ ಕೂಡ ಈ ಒಂದು ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಹೆಚ್ಚು ಪ್ರಮಾಣದಲ್ಲಿ ಈ ನೀರು ನಿಂತಷ್ಟು ಈ ರಸ್ತೆಯನ್ನ ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂತಹ ಕೆಲಸವನ್ನ ಸಂಬಂಧಪಟ್ಟಂತಹ ಇಲಾಖೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರ್ದೈವ ಅಂತಾನೆ ಹೇಳ್ಬೋದು. ಈ ಹಂಪಿಗೆ ಸಾಕಷ್ಟು ಪ್ರವಾಸಿಗರು ಓಡಾಡ್ತಾರೆ. ಬೇರೆ ಬೇರೆ ಕಡೆಯಿಂದನೂ ಕೂಡ ಹಂಪಿಗೆ ಬರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ರಸ್ತೆಯನ್ನ ಸರಿಪಡಿಸ್ಬೇಕು ಅಂತಕ್ಕಂತಹ ಒಂದು ಆಗ್ರಹ ಈ ಭಾಗದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದಾದ್ರೆ ಮತ್ತೊಂದು ಕಡೆ ಈ ರಸ್ತೆಯನ್ನ ಯಾವಾಗ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲದ ಸಂಗತಿಯಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಗೆ ಹೋಗ್ತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಮಳೆಯಿಂದ ಈ ಒಂದು ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳಬಹುದು. ಏನೋ ವಿಶ್ವವಿಖ್ಯಾತ ಹಂಪಿಗೆ ಕಮಲಾಪುರ ಮೂಲಕವಾಗಿ ಹೋಗ್ತಕ್ಕಂತಹ ರಸ್ತೆಯ ದುಸ್ಥಿತಿ ಇದು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ದೊಡ್ಡದಾದಂತಹ ತೆಗ್ಗು, ಮತ್ತೊಂದು ಕಡೆ ಈ ಭಾಗದಲ್ಲಿ ಕಲ್ಲುಗಳನ್ನ ಹಾಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಪಾಯ ಉಂಟಾದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಗಮನಿಸಬಹುದು ವಾಹನ ಸವಾರರು ಯಾವ ನಿಟ್ಟಿನಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಇಡೀ ಕಮಲಾಪುರ ಊರ ಚರಂಡಿ ನೀರು ಈ ರಸ್ತೆ ಮೇಲೆ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ತಿಂಗಳುಗಳಾದ್ರೂ ಕೂಡ ಈ ಒಂದು ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಹೆಚ್ಚು ಪ್ರಮಾಣದಲ್ಲಿ ಈ ನೀರು ನಿಂತಷ್ಟು ಈ ರಸ್ತೆಯನ್ನ ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂತಹ ಕೆಲಸವನ್ನ ಸಂಬಂಧಪಟ್ಟಂತಹ ಇಲಾಖೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರ್ದೈವ ಅಂತಾನೆ ಹೇಳ್ಬೋದು. ಈ ಹಂಪಿಗೆ ಸಾಕಷ್ಟು ಪ್ರವಾಸಿಗರು ಓಡಾಡ್ತಾರೆ. ಬೇರೆ ಬೇರೆ ಕಡೆಯಿಂದನೂ ಕೂಡ ಹಂಪಿಗೆ ಬರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ರಸ್ತೆಯನ್ನ ಸರಿಪಡಿಸ್ಬೇಕು ಅಂತಕ್ಕಂತಹ ಒಂದು ಆಗ್ರಹ ಈ ಭಾಗದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದಾದ್ರೆ ಮತ್ತೊಂದು ಕಡೆ ಈ ರಸ್ತೆಯನ್ನ ಯಾವಾಗ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲದ ಸಂಗತಿಯಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.